ಹಾಯ್ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಕರಿ ಬ್ಲಾಗ್ಸ್ ಕನ್ನಡ. ಇದು ಬಂದು ಗುರುವಾರ ದಿನದ ಬ್ಲಾಗು. ಗುರುವಾರ ಬೆಳಗ್ಗೆನೇ ಎಲ್ಲ ಪೂಜೆ ಎಲ್ಲ ಆಗಿದೆ. ನಾನು ಬೇಗನೆ ಸ್ನಾನ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿ ಬಂದೆ. ಅಡುಗೆ ಮಾಡೋಣ ಅಂತ ಹೇಳ್ಬಿಟ್ಟು ಊಟ ಟೈಮ್ ಆಗಿದೆ ಆಲ್ರೆಡಿ. ಬೆಳಗ್ಗೆನೇ ಕೆಲವೆಲ್ಲ ಪೂಜೆ ಮಾಡಿ ಹೋಗಿದ್ರು. ಇವತ್ತು ಗುರುವಾರ ಆಗಿರೋದ್ರಿಂದಾಗಿ ನಂದೇನು ಪೂಜೆ ಇರಲಿಲ್ಲ. ಈ ಜಸ್ಟ್ ಕೈ ಮುಕ್ಕೊಂಡು ಬಂದೆ. ಬೇಗ ಕೆಲಸ ಮಾಡಿ ಬೇಗ ಕೆಲಸ ಮಾಡ್ಸೋಣ ಅಂದ್ರೂ ಆಗಲಿಲ್ಲ, ಲೇಟ್ ಆಗೋಯಿತು. ಇನ್ನೇನು ಅಡುಗೆ ಮಾಡಬೇಕು, ಊಟ ಟೈಮ್ ಆಗೋಗುತ್ತೆ ಅವ್ರಿಗೆ. ಅದಕ್ಕೋಸ್ಕರ ಅಡುಗೆ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಇವತ್ತು ನುಗ್ಗೆಕಾಯಿ ತಂದಿದ್ನಲ್ಲ, ಯಾವಾಗಲೂ ನುಗ್ಗೆಕಾಯಿ ಬೇಳೆ ಹಾಕಿ ಸಾಂಬಾರು ಮಾಡ್ತೀನಿ. ಇವತ್ತು ನುಗ್ಗೆಕಾಯಲ್ಲಿ ತಿಳಿ ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ನುಗ್ಗೆಕಾಯಿ ತಿಳಿ ಸಾಂಬಾರು ಮಾಡಿ ನುಗ್ಗೆಕಾಯಿ ತಿಳಿ ಸಾಂಬಾರು ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಒಂದು ಚಿಕ್ಕ ಕುಕ್ಕರ್ಗೆ ನಾನು 2 ಸ್ಪೂನಷ್ಟು ಬೇಳೆ ಹಾಕ್ಕೊತಿದ್ದೀನಿ. ಮತ್ತು ಪುನಃ ನಾನು ನುಗ್ಗೆಕಾಯಿನ ಆಲ್ರೆಡಿ ಕಟ್ ಮಾಡಿ ತೊಳೆದಿಟ್ಕೊಂಡಿದ್ದೀನಿ. ಇದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ನುಗ್ಗೆಕಾಯಿ ಬೇಳೆ ಸಾಂಬಾರು ನಾವು ಕಾಮನಾಗಿ ಮಾಡೇ ಮಾಡ್ತೀವಲ್ವ. ಇದು ತಿಳಿ ಸಾಂಬಾರು ತುಂಬ ಡಿಫ್ರೆಂಟಾಗಿ ಟೇಸ್ಟಿಯಾಗಿರುತ್ತೆ. ಅದಕ್ಕೆ ಮತ್ತೆ 1 ಸ್ಪೂನಷ್ಟು ಎಣ್ಣೆ ಮತ್ತು 1 ಲೋಟ ನೀರನ್ನ ಹಾಕ್ಕೊಂಡು ನಾನು ಒಂದು 5 ವಿಷಲ್ನ ಹೊಡೆಸ್ಕೊತೀನಿ. 5 ವಿಷಲ್ ಬಂದ್ರೇ ತುಂಬ ಚೆನ್ನಾಗಿ ನುಗ್ಗೆಕಾಯಿಯು ಬೆಂದಿರುತ್ತೆ, ಬೇಳೆನೂ ಕೂಡ ಬೆಂದಿರುತ್ತೆ. ಇದನ್ನು ನಾವು ಶೀತ ನೆಗಡಿ ಈ ಥರ ಆದ ಟೈಮಲ್ಲಿ ಮಾಡಿಕೊಂಡು ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಬೇಗನೆ ಅದೆಲ್ಲ ವಾಸೆ ಆಗುತ್ತೆ. ಕುಕ್ಕರಲ್ಲಿ ಕುಗ್ಸೋದ್ರಿಂದ ಏನು ಕಹಿ ಬರೋದಿಲ್ಲ ನುಗ್ಗೆಕಾಯಿ ಕೂಡ. ನಾನೀಗ ಒಗ್ಗರಣೆಗೆ ಅಂತ ಹೇಳಿಬಿಟ್ಟು ಟೊಮೊಟೊ 2 ಮೀಡಿಯಮ್ ಸೈಜ್ದು ಟೊಮೊಟೊನ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ನೀವು ಇಲ್ಲಿಗೆ ನಿಂಬೆಹಣ್ಣು ಮತ್ತು ಇಲ್ಲ ಹುಣಸೆಹಣ್ಣು ಕೂಡ ಆ್ಯಡ್ ಮಾಡ್ಕೋಬೋದು. ಮತ್ತು ಪುನಃ ನಾನು 1 ಗೆಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಇದರಲ್ಲಿ ಜಜ್ಜಿಟ್ಕೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿ, ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪನ್ನು ಕೂಡ ಒಗ್ಗರಣೆಗೆ ತೆಗೆದಿಟ್ಕೊಂಡಿದ್ದೀನಿ. ಮತ್ತು ತಿಳಿ ಸಾಂಬಾರಿಗೆ ಮೇಯ್ನಾಗಿ ಬೇಕಾಗಿರೋದೆ ಮೆಣಸು ಜೀರಿಗೆ ಪೌಡರು. ಸೊ ಮೆಣಸು ಜೀರಿಗೆ ಪೌಡರ್ಗೋಸ್ಕರ ನಾನು ಮೆಣಸನ್ನ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಈ ಮೆಣಸು ಜೀರಿಗೆ ಪೌಡರ್ನ ನಾವು ತಿಳಿ ಸಾಂಬಾರು ಮಾಡಬೇಕಾದ್ರೇ ರೋಸ್ಟ್ ಮಾಡಿ ಆನಂತರ ಪೌಡರ್ ಮಾಡ್ಕೊಂಡ್ರೇ ತುಂಬ ಟೇಸ್ಟು. ಮೊದಲೇ ನಾವು ಪೌಡ್ರ್ ಮಾಡಿ ಇಟ್ಕೊಂಡಿದ್ರೆ ಆ ಟೈಮ್ಗೆ ಅದು ಟೇಸ್ಟ್ ಸಿಗೋದಿಲ್ಲ, ಆ ಸ್ಮೆಲ್ಲು ಕೂಡ ಬರೋದಿಲ್ಲ. ಅದರಿಂದಾಗಿ ತಿಳಿ ಸಾಂಬಾರು ಮಾಡಬೇಕಾದ್ರೇ ನಾವು ಅದನ್ನು ರೋಸ್ಟ್ ಮಾಡಿಕೊಂಡು ಫ್ರೆಶ್ಶಾಗಿ ಮಾಡಿಟ್ಕೊಂಡ್ರೆ ಪೌಡರ್ನ ತುಂಬ ಚೆನ್ನಾಗಿರುತ್ತೆ ತಿಳಿ ಸಾಂಬಾರು. ಅದಕ್ಕೋಸ್ಕರ ನಾನು ಈಗ ಅದನ್ನು ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ರೋಸ್ಟ್ ಮಾಡಿದ್ದನ್ನ ನಾನು ಒಂದು ಪ್ಲೇಟ್ಗೆ ಹಾಕ್ಕೊಂಡು ಸ್ವಲ್ಪ ಆರೋದಕ್ಕೆ ಬಿಟ್ಟು ಆನಂತರ ಪೌಡರ್ ಮಾಡ್ಕೊತೀನಿ ಮಿಕ್ಸಿ ಜಾರಲ್ಲಿ. ಈ ರೀತಿಯಾಗಿ ಪೌಡರ್ ಮಾಡ್ಕೊಂಡಿದ್ದೀನಿ. ಈ ಪೌಡರ್ ಜೊತೆಗೆ ನಾನು 1 ಸ್ಪೂನ್ನಷ್ಟು ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೊತೀನಿ ಖಾರಕ್ಕೆ ಮತ್ತು ಕಲರ್ಗೆ ಅಂತ ಹೇಳಿಬಿಟ್ಟು. ಮತ್ತು ಪುನಃ ಅರ್ಧ ಸ್ಪೂನ್ನಷ್ಟು ಅರಿಶಿಣದ ಪುಡಿನೂ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ನಾನು. ಇದನ್ನೆಲ್ಲ ರೆಡಿ ಮಾಡ್ಕೊಂಡಿದ್ದ ನಂತರ ನಾವು ಆಲ್ರೆಡಿ ಕೂಗಿಸ್ಕೊಂಡಿದ್ವಲ್ಲ ಅಷ್ಟರಲ್ಲಿ ಅದು ನುಗ್ಗೆಕಾಯಿ ಕೂಡ ಬೆಂದಿರುತ್ತೆ. ಇದನ್ನು ಈ ರೀತಿಯಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಮೊದಲು ಸ್ಮ್ಯಾಶರಲ್ಲಿ ಸ್ಮ್ಯಾಶ್ ಮಾಡಿದೆ ನಾನು, ಬಟ್ ಅಷ್ಟು ಇದಾಗಲಿಲ್ಲ ಅಂತೇಳಿ ಕೈಯಲ್ಲಿ ಇನ್ನೊಂದು ಸಲ ಮಾಡ್ತಾಯಿದ್ದೀನಿ, ತುಂಬ ಚೆನ್ನಾಗಿ ರಸ ಬಿಡಲಿ ಅಂತ ಹೇಳಿ. ನಾವು ಈ ರೀತಿ ಸ್ಮ್ಯಾಶ್ ಮಾಡಬೇಕಾದ್ರೆ ನೀರು ಹಾಕ್ಕೊಳ್ತಾ ಇದ್ದರೆ ಅದು ರಸ ಎಲ್ಲ ಕೆಳಗಡೆ ಬರುತ್ತೆ. ನಾನು ಈ ತೂತ್ ಬೋಸಿಗೆ ಈ ರೀತಿ ಹಾಕ್ಕೊಂಡು ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಅದನ್ನು ಏನು ಸಿಪ್ಪೆ ಎಲ್ಲ ಐತಲ್ಲ ಅದನ್ನು ಎಸಿಬೇಕು, ಏನು ಯೂಸ್ ಮಾಡೋದಿಲ್ಲ. ಆನಂತರ ಈ ರಸನ ನಾವೇನಿರುತ್ತಲ್ಲ ಇದನ್ನು ಯೂಸ್ ಮಾಡಿಕೊಂಡು ನಾವು ತಿಳಿ ಸಾಂಬಾರು ಮಾಡೋವಂಥದ್ದು. ಬೇಳೆ ಏನು ಕೂಗಿಸ್ಕೊಂಡಿದ್ವಲ್ಲ ಅದನ್ನು ನಾವು ಇದ್ರ ಜೊತೆಗೆ ಆ್ಯಡ್ ಮಾಡ್ಕೊಬೇಕು. ನೆಕ್ಸ್ಟು ಈಗ ನಾನು ಒಗ್ಗರಣೆಗೆ ಅಂತ ಹೇಳ್ಬಿಟ್ಟು ಒಂದು ಪಾನ್ ಇಟ್ಕೊಂಡು ಅದಕ್ಕೆ ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ 2 ಸ್ಪೂನಷ್ಟು. ಸ್ವಲ್ಪ ಜೀರಿಗೆ, ಮೆಣಸು ಮತ್ತು ಪುನಃ ಒಂದು ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಹಾಗೆ ಮತ್ತು ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ವಲ್ಲ ಅದನ್ನು ಆ್ಯಡ್ ಮಾಡಿದ್ದೀನಿ. ಮತ್ತು ಪುನಃ ಹಸಿಮೆಣ್ಸಿನ್ಕಾಯಿ ಕೂಡ ಆ್ಯಡ್ ಮಾಡಿದ್ದೀನಿ. ಇಷ್ಟೆಲ್ಲ ಹಾಕಿದ್ರು ಕೂಡ ಅಷ್ಟೊಂದು ಖಾರ ಅಂತ ಏನು ಅನಿಸೋದಿಲ್ಲ, ನೀವು ಹಾಕ್ಕೊಳ್ಳಿ. ಇದನ್ನು ಚೆನ್ನಾಗೇ ಇರುತ್ತೆ, ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಮತ್ತು ನಾನು ಟೊಮೊಟೊ ಏನು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನೂ ಆ್ಯಡ್ ಮಾಡ್ತಾಯಿದ್ದೀನಿ. ಈ ಟೈಮಲ್ಲೇ ನಾನು ಉಪ್ಪು ಸೇರಿಸ್ತೀನಿ. ಟೊಮೊಟೊ ಬೇಗನೆ ಫ್ರೈ ಆಗುತ್ತೆ, ಅದಕ್ಕೋಸ್ಕರ ಈ ಟೈಮಲ್ಲಿ ನಾನು ಮೆಣಸಿನ ಪುಡಿ ಮತ್ತು ಪುನಃ ಮೆಣಸಿನ್ಕಾಯಿ ಪುಡಿ ಮತ್ತು ಪುನಃ ಅರಿಶಿನ ಪುಡಿನ ಆ್ಯಡ್ ಮಾಡಿ ಅದನ್ನು ಸ್ವಲ್ಪ ರೋಸ್ಟ್ ಮಾಡ್ತಾಯಿದ್ದೀನಿ. ಜೀರಿಗೆ ಮೆಣಸಿನ ಪೌಡರ್ ಏನಿರುತ್ತಲ್ಲ ಅದನ್ನು ನಾವು ಲಾಸ್ಟಲ್ಲಿ ಆ್ಯಡ್ ಮಾಡಬೇಕು. ಈಗ ನಾವು ಏನು ಕಟ್ಟಿ ಇಟ್ಕೊಂಡಿದ್ವಲ್ಲ ಆ ಕಟ್ಟು ಏನು ಬೇಳೆ ಕಟ್ಟಿತ್ತಲ್ಲ ಅದನ್ನು ಈಗ ಹಾಕಬೇಕು. ಬೇಳೆ ಕಟ್ಟು ಮತ್ತು ನುಗ್ಗೆಕಾಯಿ ಕಟ್ಟು ಎರಡನ್ನೂ ಕೂಡ ಹಾಕಿದ್ದೀನಿ. ಈಗ ನಾವು ಮೆಣಸು ಜೀರಿಗೆ ಪೌಡರ್ನ ಆ್ಯಡ್ ಮಾಡಿ ಇದು ಕುದಿಯೋದಕ್ಕೆ ಅಂತ ಬಿಡಬೇಕು. ಕುದಿದ ನಂತರ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಆಯಿತು. ಈಗ ತಿಳಿ ಸಾಂಬಾರು ರೆಡಿ ಆಗಿದೆ, ನುಗ್ಗೆಕಾಯಿ ತಿಳಿ ಸಾಂಬಾರು. ಈಗ ಲಾಸ್ಟಲ್ಲಿ 1 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡ್ರೆ ನುಗ್ಗೆಕಾಯಿ ತಿಳಿ ಸಾಂಬಾರು ರೆಡಿ ಆಯಿತು ಊಟ ಮಾಡೋದಕ್ಕೆ ಅಂತೇಳಿ. ತುಂಬ ಟೇಸ್ಟಿಯಾಗಿತ್ತು, ನಿಜವಾಗ್ಲೂ ಚೆನ್ನಾಗಿರುತ್ತೆ. ನಿಮಗೆ ನುಗ್ಗೆಕಾಯಿ ಹಾಕಿದ್ದೀವ ನಾವು ಇದರಲ್ಲಿ ಅನ್ನೋದೇ ಗೊತ್ತಾಗೋದಿಲ್ಲ. ಟೇಸ್ಟ್ ಮಾತ್ರ ಡಿಫ್ರೆಂಟಾಗಿ ಸಖತ್ತಾಗಿರುತ್ತೆ. ಮನೆಯವ್ರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಇದು ಹೊಸ ಟೇಸ್ಟ್, ಟ್ರೈ ಮಾಡಿ. ಟೇಸ್ಟ್ ಹೆಂಗದೆ ಏನಾದ್ರು ಹೇಳ್ಕೊಳ್ಳಿ, ನೀನು ಹಂಗೆ ಹೇಳಪ್ಪು. ನೀನು ಆದ್ಮೇಲೆ ರಿವ್ಯೂ ಹೇಳೋದು ಚೆನ್ನಾಗಿರುತ್ತೆ. ನೀನು ಹೇಳಪ್ಪು.
ಕಿರು ಫ್ರೆಂಡ್ಸು ಒಂದಷ್ಟು ಜನ ಕಿರು ಕೊಡೋ ರಿವ್ಯೂಸ್ ನೋಡಿಬಿಟ್ಟು ವ್ಲಾಗ್ ನೋಡಿ ಅವರು ರೇಗಿಸ್ತಿದ್ರಂತೆ ಅವ್ರನ್ನ. ಅದಕ್ಕೋಸ್ಕರ ಅವರು ನಾನು ವ್ಲಾಗಲ್ಲಿ ಏನೂ ಹೇಳೋದಿಲ್ಲ, ರಿವ್ಯೂನ ಚೆನ್ನಾಗೇ ಮಾಡ್ತೀಯ, ನೀನೇ ಊಟ ಮಾಡಿ ನೀನೇ ರಿವ್ಯೂ ಹೇಳಮ್ಮ, ನಾನು ರಿವ್ಯೂ ಹೇಳೋದಿಲ್ಲ ಅಂತ ಹೇಳ್ತಾಯಿದ್ರು ಅವರು. ಬಟ್ ಇಲ್ಲ ಅಪ್ಪು, ನೀನೇ ರಿವ್ಯೂ ಹೇಳಬೇಕು, ನಾನು ಹೇಳೋದ್ರಲ್ಲಿ ಏನಿದೆ, ನೀನೇ ಹೇಳಬೇಕು, ಪ್ಲೀಸ್ ಹೇಳು ಅಂತ ಹೇಳಿ ನಾನು ಅವ್ರಿಗೆ ಹೇಳ್ತಾ ಇದ್ದೆ. ಅವ್ರು ಸ್ವಲ್ಪ ಸಂಕೋಚನೆ ವ್ಲಾಗ್ಗಳೆಲ್ಲ ಮಾತಾಡೋದಕ್ಕೆಲ್ಲನೂ ಅವರು. ಅದರಿಂದಾಗಿ ನಾನು ಪ್ಲೀಸ್ ಮಾತಾಡಿ ಅಂತ ಹೇಳ್ತಿದ್ದೆ. ಅವ್ರು ನಾಚ್ಕೊತಾರೆ ವೀಡಿಯೋಸ್ಗೆ ವ್ಲಾಗ್ಸ್ಗೆ ಬರೋದಕ್ಕೆಲ್ಲನೂ ಕೂಡ. ನಾನೇ ಅವ್ರನ್ನ ಸ್ವಲ್ಪ ಫೋರ್ಸ್ ಮಾಡಿ ಮಾತಾಡಿಸ್ತೀನಿ. ಅದಕ್ಕೂ ಕೂಡ ಅವರು ಸರಿ ಆಯಿತು ಹೇಳ್ತೀನಿ ಅಂತ ಹೇಳ್ಬಿಟ್ಟು ಒಪ್ಕೊಂಡ್ರು ಕೊನೆಗೆ. ಅವರು ಊಟ ಮಾಡ್ತಾಯಿದ್ರು, ಆ ಟೈಮಲ್ಲಿ ಫೋನ್ ಕಾಲ್ಸ್ ಎಲ್ಲ ಬರ್ತಾಯಿತ್ತು, ಅದೆಲ್ಲ ಕಟ್ಟಾಗಿ ಫೋನ್ ಕಾಲ್ಸಲ್ಲೆಲ್ಲ ಮಾತಾಡ್ಬಿಡ್ಲಿ ಆಮೇಲೆ ಕೇಳೋಣ ಅಂತ ಹೇಳ್ಬಿಟ್ಟು ನಾನು ಕೂಡ ಸುಮ್ಮನಾದೆ. ಅವರು ಫೋನ್ಸ್ ಬಂದಾಗೆಲ್ಲ ನಾವು ಡಿಸ್ಟರ್ಬ್ ಮಾಡೋಕ್ಕೆ ಹೋಗಲ್ಲ, ಸ್ವಲ್ಪ ಬಿಸ್ನೆಸ್ ಕಾಲ್ಸ್ ಎಲ್ಲ ಇರುತ್ತಲ್ಲ ಅಂತ ಹೇಳಿಬಿಟ್ಟು ಅವ್ರು ಮಾತಾಡ್ಕೊಳ್ಳಿ, ಆಮೇಲೆ ನಾನು ರಿವ್ಯೂ ಕೇಳೋಣ ಅಂತ ಹೇಳಿಬಿಟ್ಟು ಟೇಸ್ಟ್ ಕೂಡ ಮಾಡಲಿ ಅಂತ ಹೇಳ್ಬಿಟ್ಟು ಸುಮ್ಮನಾದೆ. ತುಂಬ ಚೆನ್ನಾಗಿ ಟೇಸ್ಟಿಯಾಗಿತ್ತು ಅಂತಲೇ ರಿವ್ಯೂ ಕೊಟ್ಟರು ಅವರು. ಹೇಗಿದೆ ಯಾವ ಥರ ಟೇಸ್ಟ್? ಸಾಂಬಾರ್ ಸಕ್ಕತ್ತಾಗಿರುತ್ತೆ. ರಸಂ ನುಗ್ಗೆಕಾಯಿ ರಸಂ ಇದು. ನುಗ್ಗೆಕಾಯಿ ಎಲ್ಲ ಐತೆ. ನುಗ್ಗೆಕಾಯಿ ಇಲ್ಲಲ್ಲ ಅದ್ರಲ್ಲಿ. ಹೌದಾ? ಟೇಸ್ಟ್ ಸಿಗ್ತಿದೆ ಅವ್ರಿಗೆ ನುಗ್ಗೆಕಾಯಿ ತರ. ನುಗ್ಗೆಕಾಯಿ ಫ್ಲೇವರ್ ಏನ್ ಬರ್ತಾ ಇಲ್ಲ, ಬಟ್ ಸೂಪರ್ ಆಗೈತೆ. ಅದು ಮಾತ್ರ ನುಗ್ಗೆಕಾಯಿ ಹಾಕಿದೀವಿ ಅನ್ನೋದೇ ಗೊತ್ತಾಗಲ್ಲ, ತುಂಬಾ ಚೆನ್ನಾಗಿರುತ್ತೆ. ಹೀಗೆ ಟೇಸ್ಟ್ ಕೊಡುತ್ತೆ. ಯಾರು ನುಗ್ಗೆಕಾಯಿ ತಿನ್ನಲ್ಲ ಅನ್ನೋರು ಇದನ್ನ ಮಾಡ್ಕೊಂಡು ತಿನ್ಬೋದು. ಇಷ್ಟಪಡೋರು ನುಗ್ಗೆಕಾಯಿ ಇಷ್ಟಪಡಲ್ಲ ಅನ್ನೋರಿಗೆ ಈ ಥರ ಟೇಸ್ಟ್ ಮಾಡ್ಬೋದು. ಈ ರಿವ್ಯೂಗೋಸ್ಕರ ನಾನು ಅವ್ರ ಹತ್ರ ಒಂದು 10ರಿಂದ 15 ನಿಮಿಷ ಕಾದಿದ್ದೀನಿ. 15 ನಿಮಿಷ ಆದಮೇಲೆ ನನಗೆ ರಿವ್ಯೂ ಸಿಕ್ಕಿರೋದು. ಫೋನು 15 ನಿಮಿಷದಿಂದ ಕಾದು ಅವ್ರು ಫ್ರೀ ಆದಮೇಲೆ ಈಗ ರಿವ್ಯೂ ತೊಗೊಂಡಿದ್ದೀನಿ. ಮತ್ತೆ ಫೋನ್ ಬಂತು. ನಂದು ಇವಾಗ ಜಸ್ಟ್ ಊಟ ಆಯಿತು. ನುಗ್ಗೆಕಾಯಿ ಸಾಂಬಾರಂತೂ ರಿಯಲಿ ಸೂಪರ್ ಆಗಿತ್ತು. ಸಾಂಬಾರಲ್ಲ, ಅದು ತಿಳಿಸಾರಂತೂ ತುಂಬ ಚೆನ್ನಾಗಿತ್ತು. ಸೂಪರ್ ಟೇಸ್ಟ್. ಕಿರು ಊಟ ಎಲ್ಲ ಆಗೋದ್ಮೇಲೆ ಹೇಳ್ತಾ ಇದ್ರು, ಅಮ್ಮ ಎಷ್ಟೇ ತಿಂದ್ರು ಇನ್ನೂ ತಿನ್ನೋಣ ಅನ್ನೋ ಥರ ಫೀಲ್ ಆಗ್ತಾ ಇದೆ, ಸ್ಯಾಟಿಸ್ಫ್ಯಾಕ್ಷನ್ ಕಂಪ್ಲೀಟ್ ಆಗ್ತಾ ಇಲ್ಲ, ಅಷ್ಟು ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು ಟೇಸ್ಟು. ನಾನು ಮಾಮೂಲಿ ಯಾವಾಗ ಹೇಳಿದ್ನಲ್ಲ ಲಾಸ್ಟ್ ವೀಡಿಯೋದಲ್ಲೇ, ಅವ್ರು ನನ್ನನ್ನು ಯಾವಾಗಲೂ ಹೊಗಳ್ತಿರ್ತಾರೆ. ಅದನ್ನು ಮಾಡಿದ್ರು ಅವರು ತುಂಬ ಚೆನ್ನಾಗಿದೆ, ಟೇಸ್ಟಾಗಿದೆ ಅಂತ ಹೇಳ್ತಾರೆ. ಅದು ಊಟ ಮಾಡಿದವ್ರಿಗೆ ಗೊತ್ತು, ನನಗಿಂತ ಹೆಚ್ಚಾಗಿ ನನ್ನ ಅಡುಗೆ. ಅವ್ರು ಯಾವಾಗಲೂ ಚೆನ್ನಾಗಿದೆ ಸೂಪರ್ ಅಂತ ಹೇಳ್ತಾನೆ ಇರ್ತಾರೆ. ಅದೇ ರೀತಿಯೇ ಈ ಸಲನೂ ಹೇಳ್ತಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ನಿಜ, ನಾನು ಊಟ ಮಾಡಿದ ಮೇಲೆ ನನಗೂ ಗೊತ್ತಾಗಿದ್ದು ಏನು ಸೂಪರಾಗಿದೆ ಸಾಂಬಾರು. ತಿಳಿ ಸಾಂಬಾರಂತೂ ಸಕ್ಕತ್ತಾಗಿದೆ. ನುಗ್ಗೆಕಾಯಿ ಹಾಕಿದ್ದೀವಿ ಅನ್ನೋದೇ ಗೊತ್ತಾಗಲ್ಲ, ಟೇಸ್ಟ್ ಅಲ್ಟಿಮೇಟ್ ಆಗಿದೆ. ನೀವು ಮನೆಯಲ್ಲಿ ಟ್ರೈ ಮಾಡಿ ಒಂದ್ಸಲ. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ನಿಮ್ಮ ಮನೆಯಲ್ಲಿ ಡಿಫ್ರೆಂಟಾಗಿರುತ್ತೆ ತಿಳಿ ಸಾಂಬಾರು. ನಿಮ್ಮ ಮನೆಯವ್ರಿಗೂ ಕೂಡ ಇಷ್ಟ ಆಗುತ್ತೆ ಅಂದ್ಕೊತೀನಿ. ನಾನು ಅಷ್ಟೇ, ನೀವು ಎಷ್ಟು ಊಟ ಮಾಡ್ತೀರಿ, ಇನ್ನೂ ಊಟ ಮಾಡೋಣ ಅಂತ ಅನ್ನಿಸ್ತೈತೆ ನನಗೆ. ನಾನು ಊಟ ಮಾಡೋದು ಲೇಟ್ ಆಯಿತು, ಪಾಪು ಊಟ ಮಾಡಿಸಿ ಎಲ್ಲ ಮಾಡಬೇಕಿದ್ದಲ್ಲ. ಸೊ ನಾನು ಲೇಟಾಗಿ ಊಟ ಮಾಡಿದ್ದು. 3:30 ಆಗೋಯ್ತು ನಾನು ಊಟ ಮಾಡಿಷ್ಟೇ. ಅದು ಸಾಂಬಾರು ಸಖತ್ತಾಗಿತ್ತು. ಹಿಂಗೆ ಮಾಡಬೇಕು ಅಂತ ಅನ್ನಿಸ್ತು, ಚೆನ್ನಾಗಿತ್ತು. ನೀವು ಕೂಡ ಟ್ರೈ ಮಾಡಿ ಮನೆಯಲ್ಲಿ ಒಂದ್ಸಲ, ಓಕೆನಾ?